ನಲ್ಲಿ 7,11,00,000 ರೂಪಾಯಿಯನ್ನ ರಾಬರಿ ಮಾಡಿದ್ರು. ಈಗ ಯಾವುದೇ ರೀತಿಯ ಸುಳಿವು ಸಿಗಬಾರದು, ಅವರ ಮುಖ ಪರಿಚಯ ಸಿಗಬಾರದು, ಚೆಹರೆ ಸಿಗಬಾರದು, ಸಿಸಿಟಿವಿ ವಿಜುವಲ್ ಸಿಗಬಾರದು, ಎಲ್ಲೂ ಕೂಡ ಕಾಣಿಸ್ಕೊಳ್ಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ. ಆದ್ರೆ ಈ 7 ಕೋಟಿ ರಾಬರಿ ಮಾಡಿರುವಂತಹ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗ್ತಾ ಇದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಒಂದಷ್ಟು ಜನ ನಾಪತ್ತೆಯಾಗಿದ್ದಾರೆ. ರವಿ, ರಾಕೇಶ್, ಜಿತೇಶ್, ದಿನೇಶ್ ಇವರೆಲ್ಲರೂ ಕೂಡ ನಾಪತ್ತೆ. ಈ ನಾಪತ್ತೆಯಾದಂತಹ 4ವರಿಗಾಗಿ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವರೆಲ್ಲಿ ಹೋದ್ರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಜಾಡ ಹಿಡಿದು ಪೊಲೀಸರು ಹೊರಟಿದ್ದಾರೆ. ಆದ್ರೆ ಈ ಎಲ್ಲಾ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿರೋದು. ತಮ್ಮ ಮುಖ ಪರಿಚಯ ಸಿಗಬಾರದು, ಎಲ್ಲೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಬಾರದು, ಕಾಣಿಸಿಕೊಳ್ಳಬಾರದು, ಗೊತ್ತಾಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಇಲ್ಲದಂತ ಪ್ರದೇಶದಲ್ಲೇ ಈ ರಾಬರ್ಸ್ ಕಾರನ್ನ ನಿಲ್ಲಿಸಿ, ಸಿಎಂಎಸ್ ವಾಹನವನ್ನ ನಿಲ್ಲಿಸಿ ರಾಬರಿ ಮಾಡಿದ್ರು. ಆದ್ರೆ ಇವರೆಲ್ಲರ ಫೋಟೋಗಳು ಈಗ ಲಭ್ಯ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ಆರೋಪಿಗಳು. 4 ಜನ ಈಗ ನಾಪತ್ತೆಯಾಗಿರೋದು. ಆ 4 ಮಂದಿಗೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ. ನಾಪತ್ತೆ ಆದಂತಹ 4 ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತಹವರೆಲ್ಲರೂ ಕೂಡ ಈ ದರೋಡೆ ಕೇಸಲ್ಲಿ ನಾಪತ್ತೆ ಆಗಿರೋರು. 7 ಕೋಟಿ ಹಣ ರಾಬರಿ. ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಹಣ ಹಾಗಾದ್ರೆ ಒಂದಷ್ಟು ರಿಕವರಿ ಮಾಡಿಕೊಂಡಿದ್ದಾರೆ. ಡಕಾಯಿತಿ ಕೇಸಲ್ಲಿ ಈವರೆಗೂ ಕೂಡ 5,60,00,000 ವಶಕ್ಕೆ ಪಡೆದಿದ್ದಾರೆ. ಉಳಿದ ಹಣ ಎಲ್ಲಿ, ಯಾರ ಬಳಿ ಇದೆ, ಯಾರು ತಗೊಂಡು ಹೋದ್ರು, ಮಿಸ್ ಆಗಿದ್ ಹೇಗೆ, ಇವರ ಅಸಲಿ ಪ್ಲಾನ್ ಏನಾಗಿತ್ತು, ಹಣವನ್ನ ಡಿವೈಡ್ ಮಾಡಿ ತಗೊಂಡು ಹೋಗೋದಾ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗೂ ಕೂಡ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಉಳಿದ ಹಣಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ನಾಪತ್ತೆಯಾದಂತಹ 4 ಬಳಿ ಹಾಗಾದ್ರೆ ಈ ಹಣ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅವರು ಸಿಕ್ಕಿದ ನಂತರದಲ್ಲಿ ಇದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅವರಿಗಾಗಿ ಈಗ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ 4 ಅರೆಸ್ಟ್. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್ ಹಾಗೆ ಗೋಪಿ, ಮತ್ತೊಬ್ಬ ಇವತ್ತು ಸಿಕ್ಕಿ ಬಿದ್ದಿರೋದು ನೆಲ್ಸನ್. ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನೂ 4 ಜನ ಇದ್ದಾರೆ ಅನ್ನುವಂತಹ ಮಾಹಿತಿ. ಆ 4ವರಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅವ್ರ ಬಳಿ ಉಳಿದಂತಹ ಹಣ ಇದೆಯಾ, ಸುಮಾರು ಒಂದು 2 ಕೋಟಿಯಷ್ಟು ದುಡ್ಡು ಉಳಿದಿರಬೇಕು, ಅದು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಪೊಲೀಸರಿಗೂ ಕೂಡ ಕಾಡ್ತಾ ಇದೆ. ಇಲ್ಲಿವರೆಗೂ ರಿಕವರಿ ಮಾಡಿಕೊಂಡಿರೋದು 5,60,00,000 ರೂಪಾಯಿ. ಉಳಿದಂತಹ ಹಣ ಹಾಗಾದ್ರೆ ನಾಪತ್ತೆ ಆದವರ ಬಳಿ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ರಿಕವರಿ ಮಾಡಿದ್ದಾರೆ ಒಂದಷ್ಟು ಹಣ, ಉಳಿದ ಹಣ ಎಲ್ಲಿ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಅಭಿಷೇಕ್, ಇಲ್ಲಿ 4 ಈಗ ನಾಪತ್ತೆ ಆಗಿರೋದು, ಅವರೆಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅಭಿಷೇಕ್? ಹೀಗಾಗಿ ಇನ್ನು ಬಂಧಿತರಾಗಿರುವಂತಹ 2 ವ್ಯಕ್ತಿಗಳನ್ನ ಇಂಟ್ರಾಗೇಷನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಆ ಇಂಟ್ರಾಗೇಷನ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಕಿಂಗ್ ಪಿನ್ಗಳಾದಂತಹ ರವಿ, ರಾಕೇಶ್ ಮತ್ತೆ ಇನ್ನು ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರ ನಿಖರವಾದಂತಹ ಪ್ಲೇಸ್ ಅಂದ್ರೆ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಇನ್ನೇನು ಸಂಜೆಯ ಒಳಗಡೆ ಅವರನ್ನ ಬಂಧನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ಎಲ್ಲಾ ಟೀಮ್ಗಳು ಕೂಡ ಅಂದ್ರೆ ಈಗ ಇದ್ದಂತಹ ಟೀಮ್ ಏನಿದೆ ಆ ಟೀಮ್ಗಳು ಈಗಾಗಲೇ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಈಗ ಸಿಕ್ಕಿಬಿದ್ದಿರುವಂತಹ ಅಷ್ಟು ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಕ್ರಿಮಿನಲ್ ಕಾನ್ಸ್ಪಿರೇಸಿ ಒಬ್ಬರಿಗೆ ತಿಳಿಯದ ರೀತಿಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಕಾನ್ಸ್ಪಿರೆನ್ಸಿ ನಡೆಸಿ ತಮ್ಮ ಇರುವಿಕೆಯನ್ನ ಮರೆಮಾಚುವ ಸಲುವಾಗಿ ಒಬ್ಬರಿಗೊಬ್ಬರು ತಮ್ಮ ಲೊಕೇಶನ್ ಗಳನ್ನ ಹೇಳಿರ್ಲಿಲ್ಲ. ಆದ್ರೆ ಪೊಲೀಸರು ಎಲ್ಲರನ್ನೂ ಕೂಡ ಇಂಟ್ರಾಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಹಾಗೂ ಒಬ್ಬ ಯಾರು ಮೊದಲು ಯಾರು ಸಿಕ್ಕಿರ್ತಾರೆ ಆತನ ಬಳಿ ಮೊಬೈಲ್ ಗಳನ್ನ ತೆಗೆದುಕೊಂಡು ಅಂದ್ರೆ ಮೊಬೈಲ್ ನಂಬರ್ಸ್ ಗಳನ್ನ ತೆಗೆದುಕೊಂಡು ನಂತರ ಅಲ್ಲಿದ್ದಂತಹ ಒಂದಷ್ಟು ಲೊಕೇಶನ್, ಲಾಸ್ಟ್ ಸೀನ್ ಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದಂತಹ ಪೊಲೀಸರು ಟ್ರ್ಯಾಕ್ ಅನ್ನ ಮಾಡಿ ನಂತರ ಅವರನ್ನ ಬಂಧನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಿಎಂಎಸ್ ಸಿಬ್ಬಂದಿ ಅಂದ್ರೆ ಹಾಲಿ ಇರುವಂತಹ ನೌಕರ ಕೂಡ ಈ ಒಂದು ಪ್ರಕರಣದಲ್ಲಿ ಈ ಒಂದು ರಾಬರಿಯಲ್ಲಿ ಸಿಕ್ಕಿಬಿದ್ದಿರುವಂತದ್ದು ಕಂಡು ಬಂದಿದೆ. ಅಂದ್ರೆ ಗೋಪಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಈತ HBR ಲೇಔಟ್ ನಲ್ಲಿ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಆಗುವಂತಹ ಒಂದು ವಿಚಾರವಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದ.
ಈತರ್ ವಾಹನ ಸಂಚಾರ ಎಲ್ಲೆಲ್ಲಿ ಹೋಗುತ್ತೆ ಮತ್ತೆ ಸ್ಪಾಟ್ ಲೊಕೇಶನ್ ಮತ್ತೆ ರೂಟ್ ಮ್ಯಾಪ್ ಏನಿದೆ ಆ ರೂಟ್ ಮ್ಯಾಪ್ ಗಳನ್ನ ಶೇರ್ ಮಾಡಿ ಕೃತ್ಯಕ್ಕೆ ಈತ ಒಂದು ಸಹಕಾರವನ್ನ ನೀಡಿದೆ ಮತ್ತು ಆತನ ಬಳಿ ಕೂಡ ಹಲವು ಅಂದ್ರೆ ಒಂದಷ್ಟು ಅಮೌಂಟ್ ಗಳು ಕೂಡ ಸಿಕ್ಕಿದೆ. ಈಗ ಸದ್ಯ ಸಿಕ್ಕಿರುವಂತಹ 80% ಅಮೌಂಟ್ ಗಳು ಈ ಸಿಕ್ಕಿ ಬಿದ್ದಿರುವಂತಹ 4 ಜನ ಏನಿದ್ದಾರೆ ಅವರ ಬಳಿ ಸಿಕ್ಕಿರುವಂತದ್ದು. ಈಗ ಪ್ರಮುಖ ಆರೋಪಿ ರವಿ ಏನಿದ್ದಾನೆ ಆತನ ಮನೆಗೆ ಕೂಡ ಶೋಧ ಕಾರ್ಯ ಮಾಡಲಾಗಿತ್ತು. ಅಂದ್ರೆ ಚಿತ್ತಾಪುರದಲ್ಲಿ ಆತನ ಗ್ರಾಮದಲ್ಲಿ ಮನೆಯನ್ನ ಶೋಧ ಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಣ ರಿಕವರಿ ಮಾಡಿರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉಳಿದ ಆರೋಪಿಗಳು ಸಿಕ್ಕಿ ಬಿಡುವ ಸಾಧ್ಯತೆ ಇದೆ. ಅಶ್ವಿನಿ, ಬೆಂಗಳೂರಿನಲ್ಲಿ 7,11,00,000 ರೂಪಾಯಿಯನ್ನ ರಾಬರ್ಸ್ ರಾಬರಿ ಮಾಡಿದ್ರು. ಈಗ ಯಾವುದೇ ರೀತಿಯ ಸುಳಿವು ಸಿಗಬಾರ್ದು, ಅವರ ಮುಖ ಪರಿಚಯ ಸಿಗಬಾರ್ದು, ಚೆಹರೆ ಸಿಗಬಾರ್ದು, ಸಿಸಿಟಿವಿ ವಿಜುವಲ್ ಸಿಗಬಾರ್ದು, ಎಲ್ಲೂ ಕೂಡ ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ. ಆದ್ರೆ ಈ 7 ಕೋಟಿ ರಾಬರಿ ಮಾಡಿರುವಂತಹ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗ್ತಾ ಇದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಒಂದಷ್ಟು ಜನ ನಾಪತ್ತೆಯಾಗಿದ್ದಾರೆ. ರವಿ, ರಾಕೇಶ್, ಜಿತೇಶ್, ದಿನೇಶ್ ಇವರೆಲ್ಲರೂ ಕೂಡ ನಾಪತ್ತೆ. ಈ ನಾಪತ್ತೆಯಾದಂತಹ 4ವರಿಗಾಗಿ ಪೊಲೀಸರು ಈಗಾಗಲೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇವರೆಲ್ಲಿ ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಅವರ ಜಾಡ ಹಿಡಿದು ಪೊಲೀಸರು ಹೊರಟಿದ್ದಾರೆ. ಆದ್ರೆ ಈ ಎಲ್ಲಾ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿರೋದು. ತಮ್ಮ ಮುಖ ಪರಿಚಯ ಸಿಗಬಾರದು, ಎಲ್ಲೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಬಾರದು, ಕಾಣಿಸ್ಕೊಳ್ಬಾರದು, ಗೊತ್ತಾಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಿಸಿಟಿವಿ ಇಲ್ಲದಂತ ಪ್ರದೇಶದಲ್ಲೇ ಈ ರಾಬರ್ಸ್ ಕಾರನ್ನ ನಿಲ್ಲಿಸಿ, ಸಿಎಂಎಸ್ ವಾಹನವನ್ನ ನಿಲ್ಲಿಸಿ ರಾಬರಿ ಮಾಡಿದ್ರು. ಆದ್ರೆ ಇವರೆಲ್ಲರ ಫೋಟೋಗಳು ಈಗ ಲಭ್ಯ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಲ್ಲ, ಇವರೆಲ್ಲರೂ ಕೂಡ ಆರೋಪಿಗಳು. 4 ಜನ ಈಗ ನಾಪತ್ತೆಯಾಗಿರೋದು. ಆ 4 ಮಂದಿಗೂ ಕೂಡ ಈಗ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಡೀಟೇಲ್ಸ್ ಇದೆ. ನಾಪತ್ತೆಯಾದಂತಹ 4 ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರುವಂತವರೆಲ್ಲರೂ ಕೂಡ ಈ ದರೋಡೆ ಕೇಸಲ್ಲಿ ನಾಪತ್ತೆ ಆಗಿರೋರು. 7 ಕೋಟಿ ಹಣ ರಾಬರಿ. ಈಗ ಪೊಲೀಸರಿಗೆ ಸಿಕ್ಕಿರುವಂತಹ ಹಣ ಎಷ್ಟು? ಹಾಗಾದ್ರೆ ಒಂದಷ್ಟು ರಿಕವರಿ ಮಾಡಿಕೊಂಡಿದ್ದಾರೆ. ಡಕಾಯಿತಿ ಕೇಸಲ್ಲಿ ಈವರೆಗೂ ಕೂಡ 5,60,00,000 ವಶಕ್ಕೆ ಪಡೆದಿದ್ದಾರೆ. ಉಳಿದ ಹಣ ಎಲ್ಲಿ, ಯಾರ ಬಳಿ ಇದೆ, ಯಾರು ತಗೊಂಡು ಹೋದ್ರು, ಮಿಸ್ ಆಗಿದ್ ಹೇಗೆ, ಇವರ ಅಸಲಿ ಪ್ಲಾನ್ ಏನಾಗಿತ್ತು, ಹಣವನ್ನ ಡಿವೈಡ್ ಮಾಡಿ ತಗೊಂಡು ಹೋಗೋದಾ ಹಾಗಾದ್ರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗೂ ಕೂಡ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಉಳಿದ ಹಣಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ನಾಪತ್ತೆಯಾದಂತಹ 4 ಬಳಿ ಹಾಗಾದ್ರೆ ಈ ಹಣ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅವರು ಸಿಕ್ಕಿದ ನಂತರದಲ್ಲಿ ಇದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಯಾರೆಲ್ಲ ನಾಪತ್ತೆ ಆಗಿದ್ದಾರೆ ಅವರಿಗಾಗಿ ಈಗ ಪೊಲೀಸರು ತೀವ್ರ ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ 4 ಅರೆಸ್ಟ್. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್ ಹಾಗೆ ಗೋಪಿ, ಮತ್ತೊಬ್ಬ ಇವತ್ತು ಸಿಕ್ಕಿ ಬಿದ್ದಿರೋದು ನೆಲ್ಸನ್. ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಇನ್ನೂ 4 ಜನ ಇದ್ದಾರೆ ಅನ್ನುವಂತ ಮಾಹಿತಿ. ಆ 4ವರಿಗಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ, ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅವರ ಬಳಿ ಉಳಿದಂತ ಹಣ ಇದೆಯಾ? ಸುಮಾರು ಒಂದು 2 ಕೋಟಿಯಷ್ಟು ದುಡ್ಡು ಉಳಿದಿರಬೇಕು. ಅದು ಎಲ್ಲಿದೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಪೊಲೀಸರಿಗೂ ಕೂಡ ಕಾಡ್ತಾ ಇದೆ. ಇಲ್ಲಿವರೆಗೂ ರಿಕವರಿ ಮಾಡಿಕೊಂಡಿರೋದು 5,60,00,000 ರೂಪಾಯಿ. ಉಳಿದಂತ ಹಣ ಹಾಗಾದ್ರೆ ನಾಪತ್ತೆ ಆದವರ ಬಳಿ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗ ರಿಕವರಿ ಮಾಡಿದ್ದಾರೆ ಒಂದಷ್ಟು ಹಣ, ಉಳಿದ ಹಣ ಎಲ್ಲಿ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗ ಅಭಿಷೇಕ್, ಇಲ್ಲಿ 4 ಈಗ ನಾಪತ್ತೆ ಆಗಿರೋದು, ಅವರೆಲ್ಲಿದ್ದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಅವರನ್ನ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಅಭಿಷೇಕ್? ಹೀಗಾಗಿ ಇನ್ನು ಬಂಧಿತರಾಗಿರುವಂತಹ 10 ವ್ಯಕ್ತಿಗಳನ್ನ ಇಂಟ್ರಾಗೇಷನ್ ಅನ್ನ ಮಾಡಲಾಗ್ತಾ ಇದೆ. ಮತ್ತೆ ಆ ಇಂಟ್ರಾಗೇಷನ್ ನಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಕಿಂಗ್ ಪಿನ್ಗಳಾದಂತಹ ರವಿ, ರಾಕೇಶ್ ಮತ್ತೆ ಇನ್ನು ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರ ನಿಖರವಾದಂತಹ ಪ್ಲೇಸ್ ಅಂದ್ರೆ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಇನ್ನೇನು ಸಂಜೆಯ ಒಳಗಡೆ ಅವರನ್ನ ಬಂಧನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದಕ್ಕಾಗಿ ಎಲ್ಲಾ ಟೀಮ್ಗಳು ಕೂಡ ಅಂದ್ರೆ ಈಗ ಇದ್ದಂತಹ ಟೀಮ್ ಏನಿದೆ ಆ ಟೀಮ್ಗಳು ಈಗಾಗಲೇ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿ ಒಂದು ಕಾರ್ಯಾಚರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ಈಗ ಸಿಕ್ಕಿಬಿದ್ದಿರುವಂತಹ 10 ಜನ ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಒಂದು ಕ್ರಿಮಿನಲ್ ಕಾನ್ಸ್ಪಿರೇಸಿ ಒಬ್ಬರಿಗೆ ತಿಳಿಯದ ರೀತಿಯಲ್ಲಿ ಅಂದ್ರೆ ಈ ರೀತಿಯಾದಂತಹ ಒಂದು ಕಾನ್ಸ್ಪಿರೆನ್ಸಿ ನಡೆಸಿ ತಮ್ಮ ಇರುವಿಕೆಯನ್ನ ಮರೆಮಾಚುವ ಸಲುವಾಗಿ ಒಬ್ಬರಿಗೊಬ್ಬರು ತಮ್ಮ ಲೊಕೇಶನ್ ಗಳನ್ನ ಹೇಳಿರ್ಲಿಲ್ಲ. ಆದ್ರೆ ಪೊಲೀಸರು ಎಲ್ಲರನ್ನೂ ಕೂಡ
ಇಂಟ್ರೋಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಹಾಗೂ ಒಬ್ಬ ಯಾರು ಮೊದಲು ಯಾರು ಸಿಕ್ಕಿರ್ತಾರೆ ಆತನ ಬಳಿ ಮೊಬೈಲ್ಗಳನ್ನ ತೆಗೆದುಕೊಂಡು ಅಂದ್ರೆ ಮೊಬೈಲ್ ನಂಬರ್ಸ್ ಗಳನ್ನ ತೆಗೆದುಕೊಂಡು ನಂತರ ಅಲ್ಲಿದ್ದಂತಹ ಒಂದಷ್ಟು ಲೊಕೇಶನ್ ಲಾಸ್ಟ್ ಸೀನ್ ಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದಂತಹ ಪೊಲೀಸರು ಟ್ರ್ಯಾಕ್ ಅನ್ನ ಮಾಡಿ ನಂತರ ಅವರನ್ನ ಬಂಧನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಿಎಂಎಸ್ ಸಿಬ್ಬಂದಿ ಅಂದ್ರೆ ಹಾಲಿ ಇರುವಂತಹ ನೌಕರ ಕೂಡ ಈ ಒಂದು ಪ್ರಕರಣದಲ್ಲಿ ಈ ಒಂದು ರಾಬರಿಯಲ್ಲಿ ಸಿಕ್ಕಿಬಿದ್ದಿರುವಂತದ್ದು ಕಂಡು ಬಂದಿದೆ. ಅಂದ್ರೆ ಗೋಪಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಈತ HBR ಲೇಔಟ್ ನಲ್ಲಿ ವೆಹಿಕಲ್ ಗಳನ್ನ ಮೂವ್ಮೆಂಟ್ ಆಗುವಂತಹ ಒಂದು ವಿಚಾರವಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಈತ ವಾಹನ ಸಂಚಾರ ಎಲ್ಲೆಲ್ಲಿ ಹೋಗುತ್ತೆ ಮತ್ತೆ ಸ್ಪಾಟ್ ಲೊಕೇಶನ್ ಮತ್ತೆ ರೂಟ್ ಮ್ಯಾಪ್ ಏನಿದೆ ಆ ರೂಟ್ ಮ್ಯಾಪ್ ಗಳನ್ನ ಶೇರ್ ಮಾಡಿ ಕೃತ್ಯಕ್ಕೆ ಈತ ಒಂದು ಸಹಕಾರವನ್ನ ನೀಡಿದೆ ಮತ್ತು ಆತನ ಬಳಿ ಕೂಡ ಹಲವು ಅಂದ್ರೆ ಒಂದಷ್ಟು ಅಮೌಂಟ್ ಗಳು ಕೂಡ ಸಿಕ್ಕಿದೆ. ಈಗ ಸದ್ಯ ಸಿಕ್ಕಿರುವಂತಹ 80% ಅಮೌಂಟ್ ಗಳು ಈ ಸಿಕ್ಕಿ ಬಿದ್ದಿರುವಂತಹ 4 ಜನ ಏನಿದ್ದಾರೆ ಅವರ ಬಳಿ ಸಿಕ್ಕಿರುವಂತದ್ದು. ಈಗ ಪ್ರಮುಖ ಆರೋಪಿ ರವಿ ಏನಿದ್ದಾನೆ ಆತನ ಮನೆಗೆ ಕೂಡ ಶೋಧ ಕಾರ್ಯ ಮಾಡಲಾಗಿತ್ತು. ಅಂದ್ರೆ ಚಿತ್ತಾಪುರದಲ್ಲಿ ಆತನ ಗ್ರಾಮದಲ್ಲಿ ಮನೆಯನ್ನ ಶೋಧ ಕಾರ್ಯ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಣ ರಿಕವರಿ ಮಾಡಿರುವಂತದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉಳಿದ ಆರೋಪಿಗಳು ಸಿಕ್ಕಿ ಬೀಳುವ ಸಾಧ್ಯತೆ ಇದೆ. ಅಶ್ವಿನಿ.